I bless you with wisdom. May your future be bright and guided by divine light. Embrace the path with courage. ನಮಸ್ತೆ. ಮಕರ ರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ಈ ತಿಂಗಳು ಹೊಸ ಬದಲಾವಣೆನ, ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡು ಬರುವಂತ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ವಿಶೇಷವಾದಂತ ಒಂದು ಅವಕಾಶ, ವಿದೇಶ ಪ್ರಯಾಣ ಮಾಡುವಂತ ಅವಕಾಶಗಳು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕಣ್ಮುಚ್ಕೊಂಡು ಎಲ್ಲಾನು ನಂಬಿ ಏನೋ ಒಂದು ದೊಡ್ಡ ಡಿಸಿಷನ್ ಅನ್ನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಮತ್ತೆ ಯಾವ ಸಂಬಂಧಕ್ಕೆ ಬೆಲೆ ಕೊಡಬೇಕು, ಯಾವ ಸಂಬಂಧಕ್ಕೆ ಬೆಲೆ ಕೊಡಬಾರ್ದು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸರಿಯಾದ ನಿರ್ಧಾರನ ತಗೊಂಡು ನಿಮ್ಮ ಲೈಫನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ, ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ಆರ್ಥಿಕವಾಗಿ ವಿಶೇಷವಾದಂತಹ ಲಾಭ ಬರುವಂತ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ ಕೂಡ ತುಂಬಾ ಪಾಸಿಟಿವ್ ಆಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಮಸಾಜರ್ ಬಿಸ್ನೆಸ್ ಯಾರೋ ಶುರು ಮಾಡ್ತಾರೆ, ಇದರಿಂದ ಹೆಚ್ಚು ತೊಂದರೆಗಳು ಉಂಟಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇದೆ, ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಆಕ್ಸಿಡೆಂಟ್ ಅಥವಾ ಬೇರೆ ಏನೋ ತೊಂದರೆ ಆಗಿ ಬೆನ್ನು ಮೂಳೆ ಮುರಿದು ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ವಾಹನ ಅಪಘಾತದ ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಸರ್ಕಸ್ ಮಾಡಕ್ ಹೋಗ್ಬೇಡಿ ಮಕ್ಳುಗಳನ್ನ ಇಟ್ಕೊಂಡು, ಇದರಿಂದ ಕೂಡ ಒಂದಷ್ಟು ತೊಂದರೆ ಆಗ್ಬಹುದು. ಅಂದ್ರೆ ಕೆಲವು ಸತಿ ಮಕ್ಳನ್ನ ಎತ್ಕೊಂಡು ಮೇಲೆ ಎಸಿತಾ ಇರ್ತೀವಲ್ಲ, ಆ ತರ ಮಾಡಕ್ ಹೋಗಿ ಏನೋ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆ ಜೊತೆಗೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನೀವೇನ್ ಕಷ್ಟಪಟ್ಟಿದ್ರೋ ಇಷ್ಟು ವರ್ಷಗಳ ಕಾಲ, ಇನ್ಮೇಲೆ ನಿಮ್ಗೆ ಸುಖವಾಗಿ ಇರುವಂತ ಸಮಯ ಬಂದಿದೆ. ಸುಖಕರವಾಗಿ ಇರ್ತೀರಾ, ಖುಷಿಯಾಗಿ ಇರ್ತೀರಾ. ನೀವ್ ಅನ್ಕೊಂಡಿರೋದೆಲ್ಲವೂ ಕೂಡ ನೀವು ಸಾಧನೆ ಮಾಡುವಂತ ಸಮಯ ಅನ್ನುವಂಥದ್ದು ಇದೆ. ಒಂದು ಸಾವಿನ ಸುದ್ದಿ ನಿಮ್ಗೆ ಸ್ವಲ್ಪ ತೊಂದರೆನ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಮಕ್ಕಳು ಬೆಚ್ಚಿ ಬಿದ್ದಿ ಕೆಲವು ಕಡೆ ಅಂದ್ರೆ ಮಕ್ಕಳು ಹಾಸಿಗೆನ ವೆಟ್ ಮಾಡ್ತಾರಲ್ಲ, ಒದ್ದೆ ಮಾಡ್ತಾರಲ್ಲ, ಆ ತರ ದೊಡ್ಡೋರಿಗೆ ಯಾರಿಗೋ ಗಾಬರಿಯಾಗಿ ತೊಂದರೆ ಆಗಿ ಇದ್ ಮಾಡ್ಕೊಳ್ಬಹುದು. ಅದು ಸ್ವಲ್ಪ ನೆಗೆಟಿವಿಟಿಯಿಂದ ಇದೆ. ಸೊ ದೂರ ಮಾಡ್ಕೊಳ್ಳಿ, ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ಬಂದು ಒಂದಷ್ಟು ತೊಂದರೆನ ಮಾಡ್ತಾರೆ. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳ್ಳೇದಿದೆ, ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಟ್ಟದಿದೆ. ಯಾಕೆ ಅಂದ್ರೆ ಒಂದಷ್ಟು ವಿಚಾರಗಳು ಇಲ್ಲಿ ಯಾರಾದ್ರೂ ದೂರ ಆಗಿದ್ರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ, ಇಬ್ರು ಜಗಳ ಮಾಡ್ತಿದ್ರೆ ಯಾರೋ ಥರ್ಡ್ ಪಾರ್ಟಿ ಬಂದು ನಿಮ್ಮಿಬ್ಬರನ್ನು ಸರಿ ಮಾಡುವಂತ ಸಾಧ್ಯತೆ ಇದೆ. ಇನ್ ಕೆಲವರು ಫ್ರೆಂಡ್ ಝೋನ್ ಅಲ್ಲಿ ಚೆನ್ನಾಗೇ ಇದ್ದು ಒಂದಷ್ಟು ನಿಮ್ಮಿಬ್ಬರನ್ನು ಬೇರ್ಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಾಗಿದ್ರೆ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಬೇರೆ ಆಗಿದ್ರೆ ಒಂದಾಗಿ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಒಂದಷ್ಟು ಮುಕ್ತಿ ಪಥದಲ್ಲಿ ನಡೀತಾ ಇರುವಂಥವ್ರು ಮುಕ್ತಿಧಾಮಕ್ಕೆ ಹೋಗ್ದಿರಾ ಒಂದಷ್ಟು ತೊಂದ್ರೆನ ಮಾಡ್ತಾ ಇದ್ದೀರಾ. ಈ ತೊಂದರೆಗೆ ಸರಿಯಾದ ಶಿಕ್ಷೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ತಮ್ಮ ತಮ್ಮ ಕರ್ತವ್ಯಗಳು ಲೋಪ ಆಗದೆ ಇರೋ ಹಾಗೆ ಎಲ್ರೂ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸಾಕಷ್ಟು ತೊಂದರೆಗಳನ್ನ ಮಾಡಿ ಬದುಕಿದ್ದಾಗ ಒಳ್ಳೆ ಹೆಸರು ತಗೊಂಡ್ಮೇಲೆ ಸತ್ ಮೇಲೂ ಕೂಡ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಏನು ಅಪಪ್ರಚಾರ ಬರ್ತಾ ಇದೆ ಅದಕ್ಕೆ ನೀವೇ ಸಾಕ್ಷಿಯಾಗಿ ಹೋಗ್ತೀರಾ, ಸಾಕ್ಷಿಯಾಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕ್ಷಿಯಾಗಿ ನಿಂತು ಕೆಲವು ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟು ಎಲ್ಲಾನು ಕ್ಲಿಯರ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಬೇಜವಾಬ್ದಾರಿತನನ ಇನ್ನೊಬ್ರ ಮೇಲೆ ಹೊರ್ಸಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಿಗೆ ವಿವಾಹಕ್ಕೆ ಸೂಕ್ತ ಸಮಯ ಇದೆ. ಸೊ ಮದ್ವೆ ಆಗುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಮಿಸ್ಕ್ಯಾರೇಜ್ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತಲೆಗೋ
ಮೂಗಿಗೋ ಏನೋ ಪೆಟ್ಟಾಗಿ ಪಟ ಪಟ ಅಂತ ನೀರಿನ ಹಾಗೆ ರಕ್ತ ಸುರಿಯೋ ತರ ಕಾಣಿಸ್ತಾ ಇದೆ. ಅದು ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಸಡನ್ ಆಗಿ ಏನೋ ಪೆಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಡನ್ ಆಗಿ ಪೆಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಡನ್ ಆಗಿ ಪೆಟ್ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಗೋಲ್ಡ್ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಾಲಿಬಾಲ್ ಅಥವಾ ಥ್ರೋಬಾಲ್ ಅಲ್ಲಿ ವಿನ್ನಿಂಗ್ ಆಗುವಂಥದ್ದು ಕೂಡ ಇದೆ. ಯಾರೋ ನಿಮ್ಮಿಂದ ಮುನ್ಸ್ಕೊಂಡು ದೂರ ಹೋಗ್ತಾರೆ. ಅವರಿಗೆ ಸಮಥಿಂಗ್ ಏನೋ ಗಿಫ್ಟೋ ಅಮೌಂಟೋ ಕೊಟ್ಟು ಅವ್ರನ್ನ ನಿಮ್ಮ ಹತ್ರ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಸಹಾಯ ನಿಮ್ಗೆ ಬೇಕಾಗಿರುವಂಥದ್ದು ಸಿಗತ್ತೆ ಅನ್ನುವಂಥದ್ದು ಇದೆ. ಒಂದು ಕರ್ಮ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾರಿಗೋ ಈಗ ಕ್ಯಾನ್ಸರ್ ಕಾರಕ ಈ ಥರದ್ದೇನಾದ್ರೂ ಕಾಯಿಲೆಗಳಿರುತ್ತಲ್ಲ, ಅದು ವಾಸಿ ಆಗತ್ತೆ, ರಿಮೂವ್ ಆಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಚಿಂತೆ ಮಾಡುವಂಥ, ಭಯ ಪಡುವಂಥ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನ ಮಾಡ್ಕೊಳ್ಬೇಕಾಗಿರುವಂಥ ಅಗತ್ಯ ಇಲ್ಲ. ಸೊ ಅದು ವಾಸಿ ಆಗತ್ತೆ, ಕ್ಯೂರ್ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಒಂದು ಔಷಧಿನೋ, ಚಿಕಿತ್ಸೆನೋ, ಆಪರೇಷನ್ನೋ ಏನೋ ಗೊತ್ತಿಲ್ಲ. ಆ ಥರದ್ದು ಬರುತ್ತೆ. ಅದು ನಿಮ್ಗೆ ಅಥವಾ ಆ ಒಂದು ಕಾಯಿಲೆಗೆ ಏನಾಗತ್ತೆ, ಅಷ್ಟು ಜಾಗನ ಕಟ್ ಮಾಡಿ ತೆಗೆದ್ಬಿಟ್ಟು ಅದು ಪೂರ್ತಿ ಕ್ಯೂರ್ ಆಗೋ ಹಾಗೆ ಮಾಡುವಂಥದ್ದು ಬರುತ್ತೆ. ಆ ಸಮಯದಲ್ಲಿ ಒಂದಷ್ಟು ಪೇನ್ ಆಗಬಹುದು. ಬಟ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ನಿಮ್ಮ ತಲೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಫೀಮೇಲ್ ಪರ್ಸನ್ನಿಗೆ ತೊಂದರೆ ಆಗತ್ತೆ ಅಥವಾ ಈ ಥರದ್ದೇನಾದ್ರೂ ಮರಣಾಂತಿಕ ಕಾಯಿಲೆ ಬಂದಿದ್ಯಾ ಅಂತ ಅಂದ್ರೆ ಇಲ್ಲ, ಎಲ್ಲವೂ ಕೂಡ ಪ್ರಯೋಗದ ಮುಖೇನ ಬರ್ಸಿರೋ ಅಂಥದ್ದು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸಬಹುದು ಅನ್ನುವಂಥದ್ದು ಇದೆ. ಈವನ್ ಮೂಳೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸಬಹುದು. ಖಂಡಿತವಾಗ್ಲೂ ಎಲ್ಲ ದ್ವೇಷನೂ ಮರ್ತಿ ಅದನ್ನ ಸರಿಪಡಿಸೋದಕ್ಕೆ ನಿಲ್ಲಿ, ಸರಿಪಡಿಸಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಈ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಸಾಕಷ್ಟು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ಒಂದೊಳ್ಳೆ ಭವಿಷ್ಯನ ಕೂಡ ನೀವು ರೂಪಿಸಿ ಕೊಡ್ತೀರಾ ಅನ್ನುವಂಥದ್ದು ಇದೆ. ನೀವು ಯಾರಿಗೋ ಮಾಡುವಂತ ಸಹಾಯ ಮುಂದಿನ ನಿಮ್ಮ ಪೀಳಿಗೆಗೆ ಅಥವಾ ನಿಮ್ಮ ಜನಾಂಗಕ್ಕೆ ಹೆಚ್ಚಿನ ಒಂದು ಒಳಿತನ್ನ ಮತ್ತೆ ಫ್ಯೂಚರ್ ಅಲ್ಲಿ ಅವರಿಗೆ ಹೆಚ್ಚು ಅನುಕೂಲ ಆಗೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪೂರ್ವಾರ್ಜಿತ ಕರ್ಮಫಲಗಳ ಮುಖೇನ ಒಂದಷ್ಟು ಈಡೇರದ ಆಸೆಗಳನ್ನ ಈಡೇರಿಸ್ಕೊಳ್ಳುವಂಥ ಪ್ರಯತ್ನನ ಪಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಗುಡ್ ನ್ಯೂಸ್ ಇದೆ, ಸಾಕಷ್ಟು ಒಳಿತಾಗ್ತಾ ಇದೆ, ಸಾಕಷ್ಟು ಸಕ್ಸಸ್ ಇದೆ. ಸೊ ಜಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ, ಬರ್ತಿರುವಂತ ಅವಕಾಶನ ನಿಮ್ಮದಾಗಿಸ್ಕೊಂಡು ಒಳ್ಳೆ ರೀತಿಲಿ ಯಾವ ರೀತಿ ಪ್ರಯತ್ನ ಪಟ್ರೆ ನಿಮ್ಗೆ ಒಳಿತಾಗತ್ತೆ ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ದುಃಖದ ವಿಚಾರನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆ ದುಃಖದ ವಿಚಾರ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ನಿಲ್ಸ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಮಾಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ಸತಿ ನೀವು ತುಂಬಾ ಹತ್ತಿರವಾಗಿ ಇರ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಆಗ್ಲಿ ಅಥವಾ ಬೇರೆ ವ್ಯಕ್ತಿಗಳಾಗ್ಲಿ ಯಾರು ನಿಮ್ಗೆ ತೊಂದರೆ ಮಾಡ್ತಾರೆ ಅಥವಾ ಯಾರು ನಿಮ್ಗೆ ಒಂದು ಜೊತೆಲೇ ಇದ್ಕೊಂಡು ತೊಂದ್ರೆನ ಕೊಡ್ತಾ ಇರ್ತಾರೆ ಅಂಥವ್ರು ಡೈರೆಕ್ಟ್ ಅಂದ್ರೆ ಎದುರೆದುರಿಗೆ ಫೇಸ್ ಟು ಫೇಸ್ ಅವ್ರನ್ನ ಫೇಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅಟ್ ದಿ ಸೇಮ್ ಟೈಮ್ ನಿಮ್ಮನ್ನ ಅವರು ಗುರ್ತಿಡಿಯಕ್ ಆಗದೆ ಇರುವಂತ ರೀತಿಲಿ ಅಥವಾ ಸಮಥಿಂಗ್ ಯು ಕೆನಾಟ್ ರೆಕಗ್ನೈಸ್ ಹೂ ದೇ ಆರ್ ಅನ್ನುವಂಥ ರೀತಿಲಿ ಅವರು ನಿಮ್ ಮುಂದೆ ಬರ್ತಾರೆ. ಎಷ್ಟು ದಿನ ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ರು ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆನ ಯಾರು ಮಾಡ್ತಿದ್ರು ಇದೆಲ್ಲವೂ ಕೂಡ
ಡೋಂಟ್ ಬಿ ಎಮೋಷನಲಿ ಫೂಲ್, ಎಸ್ಪೆಷಲಿ ಈ ಸತಿ ಬಕ್ ಮೂನ್ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು. 29ನೇ ತಾರೀಕು ಅಲ್ಲಿ ಅವತ್ತು ಹುಣ್ಣಿಮೆ ಇದೆ ಅಂತ ಅನ್ಸುತ್ತೆ. ಸೊ ಅವತ್ತು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಕೊಂಡು ಜೀವನನ ತುಂಬಾ ಚೆನ್ನಾಗಿ ಜೀವಿಸಿ ಅನ್ನುವಂಥದ್ದು ಇದೆ. ಯು ನೋ ಎವ್ರಿಥಿಂಗ್. ನಿಮ್ಮ ಲೈಫನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ತಿಂಗಳು. ಈ ತಿಂಗಳನ್ನ ನೀವು ಹೇಗೆ ಒಂದು ಪ್ರೀ ಪ್ಲಾನ್ ಮಾಡ್ಕೊಳ್ತೀರಾ, ಅಥವಾ ಯಾವ ರೀತಿಲಿ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ, ನಿಮಗೆ ಗೊತ್ತಿದೆ ಇವಾಗ ರೈಟ್ ಯಾವುದು ರಾಂಗ್ ಯಾವುದು, ಇಷ್ಟು ದಿನದ ಕಷ್ಟದ ಪರಿಚಯ ಇದೆ, ಇಷ್ಟು ದಿನ ದುಃಖದ ಪರಿಚಯ ಇದೆ, ಇದಕ್ಕೆ ಕಾರಣ ಏನು, ನೀವೇನ್ ಸಫರ್ ಮಾಡಿದ್ರಿ, ಯಾವ ಕಾರಣಕ್ಕೆ ಸಫರ್ ಮಾಡಿದ್ರಿ, ಯಾರಿಂದ ಸಫರ್ ಮಾಡಿದ್ರಿ, ನಿಮ್ಮ ಮೇಲೆ ಆದಂತ ಪ್ರಯೋಗಗಳು ಯಾವ್ದ್ಯಾವ್ದು, ಯಾವ ರೀತಿಯ ವಾಮಾಚಾರದಿಂದ ಏನೇನ್ ಸಫರ್ ಮಾಡಿದ್ರಿ, ಯಾರನ್ನ ನಂಬಿ ಎಷ್ಟು ದುಡ್ಡು ಕಳ್ಕೊಂಡ್ರಿ, ಯಾರನ್ನ ನಂಬಿ ನೀವು ಎಷ್ಟು ತೇಜೋವಧೆ ಅನುಭವಿಸಿದ್ರಿ. ಸೊ ಲವ್ ವಿಚಾರದಲ್ಲಿ ಏನೇನ್ ಪ್ರಯತ್ನಗಳಾಗಿತ್ತು, ನಿಮ್ಮ ಬ್ರೇಕಪ್ ಆಗ್ಲಿಕ್ಕೆ ಏನೇನ್ ಪ್ರಯತ್ನಗಳಾಯ್ತು, ಮತ್ತೆ ಫೈನಾನ್ಷಿಯಲ್ ಇಶ್ಯೂಗೆ ಏನೇನಾಗಿತ್ತು, ಸೊ ನಿಮ್ಮ ಬಿಸ್ನೆಸ್ಸಿಗೆ ಯಾವ್ಯಾವ ರೀತಿ ಹೊಡೆತ ಕೊಟ್ರು, ನಿಮ್ಮ ಕಷ್ಟದಲ್ಲಿ ನಿಂತವ್ರು ಯಾರು, ನಿಮ್ಗೆ ಮುಕ್ತಿ ಕೊಡ್ಸೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಎಲ್ಲವೂ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿರುವಂತ ಮಾರ್ಗದರ್ಶನನ ನೀವೇ ನಿಮ್ಮ ಜೀವನನ ಮತ್ತೊಮ್ಮೆ ಅವಲೋಕಿಸ್ಕೊಂಡು ಇನ್ನೊಂದು ನಿಮ್ಮ ಲೈಫಿನ ಇನ್ನೊಂದು ಚಾಪ್ಟರಿಗೆ ಹೊರಡ್ಬೇಕಾದಂತ ಸಮಯ ಬಂದಿದೆ. ಹೊರಡಿ ಅನ್ನುವಂಥದ್ದು ಇದೆ. ಸೊ ಇನ್ಯಾವತ್ತು ನಿಮ್ಮದಲ್ಲದ ಮನೆಗೆ ನೀವು ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕೆಲವರು ಊರು ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ, ಕೆಲವರು ದೇಶ ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ, ಕೆಲವರು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫ್ಯೂಚರ್ ಇಲ್ಲಿ. ತುಂಬಾನೇ ಪಾಸಿಟಿವ್ ಆಗಿ ಇದೆ. ಸೊ ಸಮಥಿಂಗ್ ವಿಲ್ ಎಂಡ್ ಅಷ್ಟೇನೆ. ಸೊ ಏನೋ ಒಂದು ಎಂಡ್ ಆಗತ್ತೆ. ಸೊ ಅದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ, ಮತ್ತೆ ಪಾಸಿಟಿವ್ ಆಗಿ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಲೈಫಲ್ಲಿ ಏನು ಇಷ್ಟು ದಿನದ ಟ್ರಾಜಿಡಿ ಅಥವಾ ಇಷ್ಟು ದಿನದ ತೊಂದರೆಗಳಿತ್ತು, ಅದೆಲ್ಲವೂ ಕೂಡ ಮುಗಿಯುವಂಥ ಸಮಯ. ಭಗವತಿಯ ಆರಾಧನೆನ ಮಾಡಿ ನಿಮ್ಮ ಜೀವನದಲ್ಲಿ ಅವತ್ತಿಂದ ಇವತ್ತವರೆಗೂ ಇರೋದು ಆ ಭಗವತಿನೇ ಮತ್ತೆ ಆ ಆಂಜನೇಯನೇ ನಿಮ್ಗೆ ರಕ್ಷೆಯಾಗಿ ಇರುವಂಥದ್ದು. ನಿಮ್ಮ ಮನೆ ದೇವರು ಕುಲದೇವರನ್ನ ಆರಾಧನೆ ಮಾಡಿಕೊಂಡು ನಿಮ್ಮ ಲೈಫ್ ಜರ್ನಿ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರು ನೋಡ್ತಿದ್ದೀರೋ ಪ್ರತಿಯೊಬ್ರದ್ದು ಲೈಫ್ ಚೇಂಜ್ ಆಗತ್ತೆ ಇನ್ ಪಾಸಿಟಿವ್ ವೇಲಿ. ಆದರೆ ಸರಿಯಾದ ರೀತಿಲಿ ಆಯ್ಕೆ ಮಾಡ್ಕೊಳ್ಬೇಕು. ಬದಲಾವಣೆ ಇದೆ, ಜಾಗದ ಬದಲಾವಣೆ ಇದೆ, ಭವಿಷ್ಯದ ಬದಲಾವಣೆ ಇದೆ, ನಿರ್ಧಾರಗಳ ಬದಲಾವಣೆ ಇದೆ. ಎಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನೇ ಹೇಳ್ತಾ ಇದೆ ಅನ್ನುವಂಥದ್ದು ಇದೆ. 13 ನಂಬರ್ ಮತ್ತೆ 13 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮತ್ತೆ 23 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 4 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಹೊರಡಿ, ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಂದ ನಿಮ್ ಜೀವನಕ್ಕೆ ಸಾಕಷ್ಟು ತೊಂದರೆ ಆಗಿದೆ. ಇನ್ ಮುಂದೆ ಆ ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಐ ಮೀನ್ ಎಲ್ಲ ಸಿಂಹರಾಶಿಯವರು ಹಾಗೆ ಅಂತ ಏನಿಲ್ಲ, ಕೆಲವರು ಅಷ್ಟೇನೆ. ಈ ಚಿತ್ರ ಇದು ನೋಡ್ತಾ ನಿಮ್ಗೇನಾದ್ರೂ ಸ್ಪೆಷಲ್ ಮೆಸೇಜಸ್ ಸಿಕ್ಕಿದ್ರೆ ಅಥವಾ ಸ್ಪೆಷಲ್ ಮೆಸೇಜ್ ಇದೆ ಅಂತ ಅನ್ಸಿದ್ರೆ ಯು ಕ್ಯಾನ್ ಟೇಕ್ ಇಟ್. ವಾಟ್ ಎವರ್ ನಿಮ್ಗೆ ಕಾಣಿಸುತ್ತೆ ಅಥವಾ ಅನ್ಸುತ್ತೆ ಅದನ್ನ ನೀವು ತಗೊಳ್ಬಹುದು. ಸೊ ನಿಮ್ಮ ಆಲೋಚನೆಗಳು ನಿಮ್ಮದಾಗಿರ್ಲಿ, ನಿಮ್ಮ ನಿರ್ಧಾರಗಳು ನಿಮ್ಮದಾಗಿರ್ಲಿ. ನಿಮ್ಮ ನಿರ್ಧಾರನ ಬೇರೆ ಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಹೊಸ ಅಮ್ಮನ ಮಡಿಲು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ.
ಚೆನ್ನಾಗಿದೆ. ಸೊ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ, ಕೆರಿಯರ್ ಲೈಫ್ ಚೆನ್ನಾಗಿದೆ, ಫೈನಾನ್ಷಿಯಲಿ ಚೆನ್ನಾಗಿದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ಆರೋಗ್ಯದಲ್ಲಿ ವೇರಿಯೇಷನ್ ಇದೆ. ಅದನ್ನ ಸರಿಪಡಿಸ್ಕೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅನ್ನುವಂಥದ್ದು ಇದೆ. ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯೋ ಹಂಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ, ಆಶೀರ್ವಾದ ಪಡ್ಕೊಳ್ಳಿ. ದೇವಿಗೆ ಮಡ್ಲಕ್ಕಿ ಮತ್ತೆ ಏನ್ ಹೇಳ್ತಾರೆ, ಅಭಿಷೇಕ ಇದೆಲ್ಲ ಮಾಡಿ ಅನ್ನುವಂಥದ್ದು ಇದೆ. ಕುಂಭಾಭಿಷೇಕಕ್ಕೆ ಯಾರೋ ನಿಮ್ಗೆ ಆಹ್ವಾನನ ಕೊಡ್ತಾರೆ. ದಯಮಾಡಿ ತಿರಸ್ಕರಿಸ್ಬೇಡಿ, ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಸೊ ನಂಗೆ ಇಲ್ಲಿ ಅವ್ರ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.